ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ ಎಲೆಕ್ಷನ್ನು ಅದರದ್ದೆಲ್ಲ ಇತ್ತು, ನಾಳೆನೂ ನೋಡ್ಕೋಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ನಿಮಗೆ ಹೇಳಬೇಕಾಗಿರುವಂಥದ್ದು, ದೀಪಾವಳಿ ಮುಗೀತಲ್ಲ, ದೀಪಾವಳಿಯಲ್ಲಿ ಹಬ್ಬದ ವ್ಯಾಪಾರ ಎಷ್ಟಾಯಿತು ಅಂತ ಒಂದು ಸಂಖ್ಯೆ ಸಿಗುತ್ತೆ. ಈ ಸಲ ಆ ಸಂಖ್ಯೆಯ ಬಗ್ಗೆ ವಿಶೇಷ ಆಸಕ್ತಿ ಯಾಕಿತ್ತು ಅಂದರೆ, GST ಸ್ಲ್ಯಾಬ್ಗಳನ್ನು ಮರ್ಜ್ ಮಾಡಿದ ನಂತರ 99% ವಸ್ತುಗಳ ಬೆಲೆಗಳು ಇಳಿದಿದ್ದಾವೆ. ಹೀಗಿದ್ದಾಗ ಟೋಟಲ್ ವ್ಯಾಪಾರ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಕುತೂಹಲ ಇತ್ತದು. ಈ ಸಲ ಹೈಯೆಸ್ಟ್ ಅಂತೆ 6.5 ಲಕ್ಷ ಕೋಟಿ ರೂಪಾಯಿಯ ದೀಪಾವಳಿ ವ್ಯಾಪಾರ ನಡೆದಿದೆ ಅಂತ. ಕಳೆದ ಸಲಕ್ಕೆ ಹೋಲಿಸಿದರೆ 25% ಇನ್ಕ್ರೀಸು. 6.5 ಲಕ್ಷ ಕೋಟಿಯ ವ್ಯಾಪಾರ ಕಳೆದ ಸಲಕ್ಕೆ ಕಂಪೇರ್ ಮಾಡಿ 25% ಇನ್ಕ್ರೀಸು. UPI ವ್ಯವಹಾರ ಕೂಡ ಹಾಗೆ ಜಾಸ್ತಿ ಆಗಿದೆ. 3 ದಿನದಲ್ಲಿ 215 ಕೋಟಿ ಟ್ರಾನ್ಸಾಕ್ಷನ್ಸ್, ರೂಪಾಯಿ ಅಲ್ಲ ಟ್ರಾನ್ಸಾಕ್ಷನ್ಸ್. ನೋಡಿ, ಕಳೆದ ಸಲ ದೀಪಾವಳಿಗೆ 4,24,000 ಕೋಟಿಯ ವಹಿವಾಟಾಗಿತ್ತು, ವ್ಯಾಪಾರ ಆಗಿತ್ತು. ಈ ಸಲ ಅದು 6.5 ಲಕ್ಷ ಕೋಟಿ ದೀಪಾವಳಿ ವ್ಯವಹಾರ. ಅಂದರೆ GST ಸ್ಲ್ಯಾಬ್ ಮರ್ಜ್ ಮಾಡಿದ್ದು ಒಂದು ಉತ್ಸಾಹ ಹೆಚ್ಚಿಸಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. 6,05,000 ಕೋಟಿ, ಅದು ಗ್ರಾಫಿಕ್ ಎರರ್, ಅದು 6.5 ಲಕ್ಷ ಕೋಟಿ ಅಲ್ಲ, 6,05,000 ಕೋಟಿ. ಕಳೆದ ಸಲಕ್ಕೆ ಹೋಲಿಸಿದ್ರೆ ಎಷ್ಟು ಜಾಸ್ತಿ ನೀವೇ ಲೆಕ್ಕ ಹಾಕೊಳ್ಳಿ, 4,24,000 ಕೋಟಿ ಕಳೆದ ಸಲ. ಮಾರುತಿ ಸುಜುಕಿ ಕಾರುಗಳು, ಸುಮ್ಮನೆ ಕಾರಿಂದ ಒಂದು ನಂಬರ್ಸ್ ಕೊಟ್ಟಿದ್ವಿ ನಿಮಗೆ, 3 ದಿವಸದಲ್ಲಿ 51,000 ಕಾರುಗಳನ್ನು ಮಾರುತಿ ಸುಜುಕಿ ಒಂದೇ ಬುಕ್ ಮಾಡಿದೆ. ಕಳೆದ ಸಲಕ್ಕೆ ಹೋಲಿಕೆ ಮಾಡಿದರೆ 22% ಜಾಸ್ತಿ. ಕಳೆದ ದೀಪಾವಳಿಯ 3 ದಿವಸಕ್ಕೆ ಹೋಲಿಸಿದ್ರೆ ಮಾರುತಿ ಕಾರು 22% ಜಾಸ್ತಿ ಸೇಲ್ ಆಗಿದ್ದಾವೆ. ಹೋಂಡಾ ಕಳೆದ ಸಲಕ್ಕೆ ಹೋಲಿಸಿದ್ರೆ 20% ಜಾಸ್ತಿ ಸೇಲ್ ಆಗಿದ್ದಾವೆ. 14,000 ಕಾರು ಬುಕ್ ಮಾಡಿದೆ ಅಂತೆ ಹೋಂಡಾ ಕಂಪನಿ. ಇನ್ನು UPI ವ್ಯವಹಾರ ಕಳೆದ ಸಲ ಟೋಟಲ್ 74 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿತ್ತು. ಇದು ಟೋಟಲ್ ಅಮೌಂಟ್ ಅಲ್ಲ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. ನೀವು ಏನೋ ಒಂದು ವಸ್ತುವನ್ನು ಖರೀದಿ ಮಾಡಿ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ 100 ರೂಪಾಯಿ ನೀವು ಪೇಮೆಂಟ್ ಮಾಡಿದ್ರೆ ಒಂದು ವ್ಯವಹಾರ ಅಂತ ಆಯ್ತದು. ಒಂದು ವ್ಯವಹಾರ ಅದು. 1,000 ರೂಪಾಯಿ ಮಾಡಿದೊಂದು ಒಂದು ವ್ಯವಹಾರ, 10,000 ಮಾಡಿದೊಂದು ಒಂದು ವ್ಯವಹಾರ. ಹಾಗೆ ಕಳೆದ ಸಲ 74 ಕೋಟಿ ವ್ಯವಹಾರಗಳಾಗಿದ್ವು. ಈ ಸಲ 215 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ UPIನಲ್ಲಿ. ದೀಪಾವಳಿ ದಿನ ಒಂದೇ 74 ಕೋಟಿ ವ್ಯವಹಾರಗಳು. ಟೋಟಲ್ 3 ದಿವಸದಲ್ಲಿ 215 ಕೋಟಿ ವ್ಯವಹಾರ ಆಗಿದೆ. ಇನ್ನು ಶಿವಕಾಶಿ, ತಮಿಳುನಾಡಿನ ಶಿವಕಾಶಿ, ಈ ಪಟಾಕಿ ಮ್ಯಾಕ್ಸಿಮಮ್ ಭಾರತದಲ್ಲಿ ಮಾರಾಟವಾಗುವ ಪಟಾಕಿಗಳ ತಯಾರಾಗೋದು ಶಿವಕಾಶಿಲೆ. ಅಲ್ಲಿ ಕಳೆದ ಸಲಕ್ಕಿಂತ 1,000 ಕೋಟಿ ಜಾಸ್ತಿ ವ್ಯವಹಾರ ಆಗಿದೆಯಂತೆ. ಕಳೆದ ಸಲ ದೀಪಾವಳಿಗೆ 6,000 ಕೋಟಿಯ ವ್ಯವಹಾರ ಮಾಡಿದರು. ಈ ಸಲ 7,000 ಕೋಟಿ, 1,000 ಕೋಟಿ ಪಟಾಕಿ ವ್ಯವಹಾರನೇ ಜಾಸ್ತಿ ಆಗಿದೆಯಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.